ಸಾಟ್ರನ್ ಅಥವಾ ಶನಿ ಎಂದ ಕೂಡಲೇ ಜನಗಳಿಗೆ ಒಂದು ರೀತಿಯ ಭಯವಾಗುತ್ತದೆ. ಯಾಕೋ ಶನಿ ಕಾಟ ಅಂದರೆ ಅವರು ತುಂಬನೇ ನರಳುವಂತಹ ಒಂದು ಸ್ಥಿತಿ ಎಂದು ತಿಳ್ಕೊಂಡಿರುತ್ತಾರೆ. ಆದರೆ ಈ ಶನಿ ಎಂಬಂತಹ ಒಂದು ಪರ್ವ ಹಸ್ತದಲ್ಲಿದೆ. ಅದು ಮನುಷ್ಯನಿಗೆ ಒಳ್ಳೆಯದನ್ನೇ ತಂದುಕೊಡುತ್ತೆ, ಒಳ್ಳೆಯ ವಿಚಾರಗಳನ್ನೇ ತರುತ್ತದೆ. ಅದರಲ್ಲಿರುವ ಚಿಹ್ನೆಗಳು ಮತ್ತು ರೇಖೆಗಳು ಸರಿಯಾಗಿದ್ದರೆ ಆ ಶನಿ ಅಂದರೆ ಐಶ್ವರ್ಯವನ್ನು, ಸಂಪತ್ತನ್ನು ತಂದುಕೊಡುವಂತಹ ಒಂದು ಸ್ಥಿತಿ ವಿಶೇಷ ಇಂತಹ ಶನಿ ಇದೆ. ಆ ಶನಿಯ ಬಗ್ಗೆ, ಅದರಿಂದ ಬರಬಹುದಾದಂತಹ ಆಸ್ತಿ, ಸಂಪತ್ತು, ಹಣದ ಬಗ್ಗೆ ತಿಳಿಯೋಣ. ಅದಕ್ಕಿಂತ ಮೊದಲು ತಿಳಿಯಲು ನಿಮ್ಮ ಹಸ್ತ ನೀವೇ ನೋಡಿ, ಕೈಯಲ್ಲದು ನಿಮ್ಮ ಜೀವನ. ಎಲ್ಲರಿಗೂ ನಮಸ್ಕಾರ. ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನಾನು ಇವತ್ತು ನಿಮ್ಮ ಜೊತೆ ಹಸ್ತರೇಖಾ ಸಾಮುದ್ರಿಕಾ ಶಾಸ್ತ್ರದಲ್ಲಿ ಶನಿಯ ಮಹತ್ವ, ಶನಿ ಪರ್ವದ ಮಹತ್ವದ ಬಗ್ಗೆ ಚರ್ಚೆ ಮಾಡೋಣ ಅಂತ ಇದ್ದೀನಿ. ಅಂದರೆ ಶನಿ ಎಲ್ಲರಿಗೂ ಒಳ್ಳೆಯದನ್ನು ಕೊಡುವಂತಹ ಒಂದು ಚಿಹ್ನೆ ಹೊಂದಿದ್ದರೆ ಆ ಚಿಹ್ನೆಯಿಂದ ಹೆಚ್ಚಿನ ಹಣ, ಸಂಪತ್ತನ್ನು ಗಳಿಸಲು ಸಾಧ್ಯ. ಅಂತಹ ಚಿಹ್ನೆಗಳು, ಅಂತಹ ಶನಿ ಪರ್ವ ಯಾವ ರೀತಿ ಇರುತ್ತೆ, ಶನಿ ಬೆರಳು ಯಾವ ರೀತಿ ಇರುತ್ತದೆ ಎಂಬುದನ್ನು ನಾವು ತಿಳಿದುಕೊಳ್ಳೋಣ. ಇಂತಹ ವಿಷಯಗಳನ್ನು ಹೊತ್ತು ಬರುತ್ತಿರುವಂತಹ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಅದೇ ರೀತಿ ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಶನ್ ಬರುವುದರಿಂದ ನೀವು ಎಲ್ಲ ವಿಡಿಯೋಗಳನ್ನು ನೋಡಿ ಹೆಚ್ಚು ಹೆಚ್ಚು ವಿಷಯಗಳನ್ನು ತಿಳಿದುಕೊಳ್ಳಲು ಸಾಧ್ಯವಾಗುತ್ತದೆ. ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆಯವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ಭವಿಷ್ಯ ತಿಳಿಯಬೇಕು ಎಂಬುದು ಇದರಲ್ಲಿ ಕೊಟ್ಟಿರುವಂತಹ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿ. ಎಸ್ ಅಂತಾದರೂ ಕಳಿಸಿ, ಹಾಯ್ ಅಂತಾದರೂ ಕಳಿಸಿ, ನನಗೆ ಭವಿಷ್ಯ ತಿಳಿಯಬೇಕು ಅಂತಾದರೂ ಕಳಿಸಿ. ಕೂಡಲೇ ನಿಮಗೆ ನಿಮ್ಮ ಜೀವನದಲ್ಲಿ ಹುಟ್ಟಿದಾಗಿನಿಂದ ಕೊನೆಯವರೆಗೆ ಏನೇನು ನಡೆಯುತ್ತೆ ಎಂಬುದನ್ನು ತಿಳಿಸಿಕೊಡಲಾಗುವುದು. ಅದಕ್ಕಾಗಿ ನೀವು ಇದರಲ್ಲಿ ಕೊಟ್ಟಿರುವಂತಹ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿದರೆ ಕೂಡಲೇ ನಿಮಗೆ ಏನು ಮಾಡಿದರೆ ನಿಮ್ಮ ಭವಿಷ್ಯ ತಿಳಿಯಲು ಸಾಧ್ಯ ಎಂಬುದನ್ನು ತಿಳಿಸುತ್ತೇವೆ. ಅದರಂತೆ ನೀವು ಮುಂದುವರೆದರೆ ನಿಮ್ಮ ನಿಖರವಾದ ಭವಿಷ್ಯವನ್ನು ತಿಳಿಸಲಾಗುವುದು. ಬರಬಹುದಾದ ಕಷ್ಟ ನಷ್ಟಗಳ ಪರಿಹಾರವನ್ನು ಏನು ಮಾಡಬೇಕು ಎಂಬುದನ್ನು ತಿಳಿಸುತ್ತೇವೆ. ಇದು ನಂಬಿಕೆ ಮತ್ತು ಆಸಕ್ತಿ ಇರುವವರಿಗಾಗಿರುವ ಕಾರ್ಯಕ್ರಮ ಎಂಬುದನ್ನು ಮತ್ತೊಮ್ಮೆ ಹೇಳುತ್ತಿದ್ದೇನೆ. ಹೀಗೆ ನೋಡಿ, ಸಾಮಾನ್ಯವಾಗಿ ಹಸ್ತದ ಅದರಲ್ಲೂ ಈ ಶನಿ ಪರ್ವದ ಬಣ್ಣ, ಹಸ್ತದ ಬಣ್ಣ ಕಲರ್ ಯಾವ ರೀತಿ ಇರಬೇಕಂದ್ರೆ ಅದರ ಕಲರು ಯಾವಾಗಲೂ ರೋಸ್ ಕಲರ್ ಆಗಿರಬೇಕು. ರೋಸ್ ಕಲರ್ ಅಂದರೆ ಗುಲಾಬಿ ಬಣ್ಣದ್ದಾಗಿದ್ದರೆ ಹೆಚ್ಚು ಫಲಕಾರಿ ಎಂಬುದನ್ನು ತಿಳ್ಕೋಬೇಕು. ಹಾಗೆಯೇ ನೈಲ್ಸ್ ಅಂದ್ರೆ ಏನು, ಉಗುರುಗಳು ಸಹ ಅದೇ ಬಣ್ಣದಲ್ಲಿದ್ದರೆ ಹೆಚ್ಚು ಫಲಕಾರಿ, ಹೆಚ್ಚು ಆರೋಗ್ಯವಂತ ವ್ಯಕ್ತಿ, ಹೆಚ್ಚು ಉತ್ತಮವಾದಂತಹ ಕ್ರಿಯಾಶೀಲ ವ್ಯಕ್ತಿ ಎಂಬುದನ್ನು ತಿಳಿಸುತ್ತದೆ. ಇವರ ಕಾರ್ಯವಿಧಾನದ ಬಗ್ಗೆ ಹೆಚ್ಚಿನ ಒಲವನ್ನು ಹೊಂದಿರುತ್ತಾರೆ. ಅವರು ಮಾಡುವ ಕೆಲಸದ ಬಗ್ಗೆ ಹೆಚ್ಚಿನ ಒಲವನ್ನು ಹೊಂದಿರುತ್ತಾರೆ. ಅಂದರೆ ಇವರಿಗೆ ತಮ್ಮ ಕೆಲಸ ಕಾರ್ಯಗಳಲ್ಲಿ ಕರ್ಮದ ಬಗ್ಗೆ ತಿಳಿದಿರುತ್ತೆ. ನಾನು ಏನು ಮಾಡಿದರೆ ಹೆಚ್ಚಿನ ಹಣ ಸಂಪಾದನೆ ಮಾಡ್ಬೋದು, ಹೇಗೆ ಹಣ ಸಂಪಾದನೆ ಮಾಡ್ಬೋದು, ಸಂಪತ್ತನ್ನು ಹೇಗೆ ಗಳಿಸಬಹುದು ಎಂಬುದನ್ನು ಇದು ತಿಳಿಸುತ್ತದೆ. ಈ ಶನಿ ಪರ್ವ ತಿಳಿಸುತ್ತದೆ. ಉದ್ಯೋಗದ ಬಗ್ಗೆ ಇವರಿಗೆ ಹೆಚ್ಚಿನ ಅನುಕೂಲವಿದೆ ಎಂಬುದನ್ನು ಈ ಪರ್ವ ತಿಳಿಸುತ್ತದೆ. ಹಾಗಾದ್ರೆ ಆ ಪರ್ವದಲ್ಲಿ ಏನಿರಬೇಕು, ಅದರಲ್ಲಿ ಒಂದೇ ಒಂದು ಗೆರೆ ಇದ್ದರೆ, ಆ ಪರ್ವದ ಮೇಲೆ ಒಂದೇ ಗೆರೆ ಇದ್ದರೆ ಉತ್ತಮವಾದಂತಹ ಫಲವನ್ನು ಅವರಿಗೆ ಲಭಿಸಲಿದೆ. ಆ ಫಲವನ್ನು ಅವರು ಅನುಭವಿಸುತ್ತಾರೆ. ಹಾಗೆ ಈ ಬೆರಳಿನವರೆಗೆ ಹೋಗಿದ್ದರೆ, ಬೆರಳಿದೆ, ಇದು ಬೆರಳು, ಈ ಬೆರಳಿನವರೆಗೆ ಹೋಗಿದ್ದರೆ ಅದು ಅತ್ಯುತ್ತಮ ಫಲವನ್ನ ಕೊಡುತ್ತದೆ, ಹೆಚ್ಚಿನ ಫಲವನ್ನ ಕೊಡುತ್ತದೆ. ಅದು ನಾನು ಮೊದಲೇ ಹೇಳಿದ್ದೇನೆ, ಅದು ಗುಲಾಬಿ ಬಣ್ಣದಲ್ಲಿ ಇರಬೇಕು, ಉಬ್ಬಿನಂತಿರಬೇಕು. ಅದರ ಉಗುರು ಸಹ ಆ ಗುಲಾಬಿ ಬಣ್ಣದಲ್ಲಿದ್ದರೆ ಉತ್ತಮ ಫಲವನ್ನ ಕೊಡುತ್ತದೆ. ಇವರಿಗೆ ಉದ್ಯೋಗದಿಂದ ತಮ್ಮ ಕರ್ಮದ ಬಗ್ಗೆ, ತಮ್ಮ
ಕೆಲಸ ಕಾರ್ಯಗಳ ಬಗ್ಗೆ ಹೆಚ್ಚಿನ ಅರಿವಿರುತ್ತದೆ, ಅದನ್ನು ಜವಾಬ್ದಾರಿಯಿಂದ ಮಾಡುತ್ತಾರೆ. ಅಂತ ಹಸ್ತದಲ್ಲಿ ಈ ಒಂದೇ ಗೆರೆ ಇದ್ದಾಗ ಅದು ಉತ್ತಮ ಫಲವನ್ನ ಕೊಡುತ್ತದೆ. ಹಾಗೆಯೇ ಆ ರೇಖೆ ಬೆರಳಿನವರೆಗೆ ಅಂದರೆ ಶನಿ ಬೆರಳಿನವರೆಗೆ ಇದ್ದರೆ, ಅಂದರೆ ಶನಿ ಬೆರಳಿಗೆ ತಾಕಿಕೊಂಡಿದ್ದರೆ ಅವರಿಗೆ ಹೆಚ್ಚಿನ ಫಲವನ್ನು ಅನುಭವಿಸಲು ಸಾಧ್ಯವಾಗುತ್ತದೆ. ಶ್ರಮಕ್ಕೆ ಸರಿಯಾದ ಪ್ರತಿಫಲವನ್ನು ಅವರು ಪಡೆಯುತ್ತಾರೆ. ಅವರು ಯಾವ ರೀತಿ ಯಾವ ಉದ್ದೇಶದಿಂದ ಕೆಲಸ ಮಾಡ್ತಾರೋ ಆ ಕೆಲಸಕ್ಕೆ ತಕ್ಕಂತೆ ಅವರು ಅದರ ಫಲವನ್ನ ಪಡೆಯುತ್ತಾರೆ ಎಂಬುದರ ಸೂಚನೆ. ಇನ್ನು ಒಂದು ವೇಳೆ ಇದರಲ್ಲಿ ಒಂದು ತ್ರಿಕೋಣ ಚಿಹ್ನೆ ಇದ್ದರೆ, ಈಗ ಇಲ್ಲಿ ಪರ್ವದಲ್ಲಿ ಒಂದು ತ್ರಿಕೋಣ ಚಿಹ್ನೆ ಇದ್ದರೆ, ಅಂದರೆ ಶನಿ ಪರ್ವದ ತ್ರಿಕೋಣ ಇದ್ದರೆ ಇವರು ಯಾವುದಾದರೂ ಒಂದು ಸಾಧನೆಯನ್ನ ಮಾಡುವಂತಹ ವ್ಯಕ್ತಿಯಾಗಿರುತ್ತಾರೆ. ತಾವು ಮಾಡ್ತಿರುವ ಕೆಲಸದಲ್ಲೇ ಬೇರೆಯವರಿಗೆ ವಿಶೇಷವಾದ ರೀತಿಯಲ್ಲಿ ಅವರು ಸಾಧನೆಯನ್ನು ಮಾಡುತ್ತಾರೆ. ಇದರಿಂದಾಗಿ ಅವರಿಗೆ ಹೆಸರು ಮತ್ತು ಕೀರ್ತಿ ಬರುವುದು ಸಾಧ್ಯತೆ ಸೂಚನೆಯಾಗಿದೆ. ಅಂದರೆ ಇವರು ತಾವು ಮಾಡಿದ ಸಾಧನೆಯಿಂದ ಹೆಸರನ್ನು ಮಾಡುತ್ತಾರೆ, ಹಣವನ್ನು ಗಳಿಸುತ್ತಾರೆ ಎಂಬುದು ಈ ತ್ರಿಕೋಣ ಚಿಹ್ನೆಯ ಸೂಚನೆ. ಅದೇ ರೀತಿ ಈಗೇನಾದರೂ ಗೆರೆಗಳು, ಇದರ ಗೆರೆಗಳಿದ್ದರೆ ಇವರು ಕೆಲಸಗಳನ್ನು ಆಗಾಗ್ಗೆ ಬದಲಾಯಿಸುತ್ತಿರುತ್ತಾರೆ. ಇವರು ಒಂದೇ ಕೆಲಸದಲ್ಲಿ ಇರುವುದಿಲ್ಲ, ಇವರು ತಮ್ಮ ಕೆಲಸಗಳನ್ನು ಆಗಾಗ್ಗೆ ಬದಲಾಯಿಸುತ್ತಿರುತ್ತದೆ. ಅವರಿಗೆ ಸ್ಥಿರತೆ ಎಂಬುದು ಇರುವುದಿಲ್ಲ. ಅಂದರೆ ಅವರಿಗೆ ದುಡಿಮೆ ಚೆನ್ನಾಗಿದ್ದರೂ ಸಹ ಅವರು ಆ ಕೆಲಸಗಳನ್ನು ಬದಲಾಯಿಸುವಂತಹ ಒಂದು ಅಭ್ಯಾಸವನ್ನು ಬೆಳೆಸಿಕೊಂಡು ಅದರಿಂದ ಅವರಿಗೆ ಸ್ಥಿರತೆ ಇಲ್ಲದಂತಾಗುತ್ತದೆ. ಈಗ ನಾನು ಮೊದಲು ಹೇಳಿದೆ ಪಿಂಕ್ ಕಲರ್ ಅಂದರೆ ಗುಲಾಬಿ ಬಣ್ಣದ ಕೈ ಹಸ್ತ ಆದರೆ ಅತ್ಯುತ್ತಮ, ರೆಡ್ ಆದರೂ ಅಷ್ಟೇ, ಹಾಗೆ ಪಿಂಕ್ ಕಲರ್ ಆದರೂ ಅಷ್ಟೇ ಒಳ್ಳೆಯದು, ಬಿಳಿ ಬಣ್ಣವೂ ಒಳ್ಳೆಯದೇ. ಹಾಗೆಯೇ ಬೇರೆ ಕಪ್ಪು ಮಿಶ್ರಿತ ಬಣ್ಣಗಳಾದರೆ ಸ್ವಲ್ಪ ಅದರ ಫಲ ಕಡಿಮೆ ಆಗುತ್ತದೆ. ಬೆರಳುಗಳು ನೇರವಾಗಿದ್ದರೆ ಒಳ್ಳೆಯದು, ಅವರ ಹಸ್ತದಲ್ಲಿ ಬೆರಳುಗಳು ನೇರವಾಗಿದ್ದರೆ ಒಳ್ಳೆಯದು. ಹಾಗೆಯೇ ನೋಡಿ, ಇನ್ನು ಈ ಚಿಹ್ನೆ ನೋಡಿ, ಈಗ ಈ ತರ ಚಿಹ್ನೆಗಳಿದ್ದರೆ, ಎರಡು ರೇಖೆಗಳಿದ್ದರೆ ಅಥವಾ ನಕ್ಷತ್ರ ಚಿಹ್ನೆ ಇದ್ದರೆ ಅವರಿಗೆ ಉತ್ತಮವಲ್ಲ ಎಂದು ಹೇಳಬೇಕಾಗುತ್ತೆ. ಯಾಕಂದ್ರೆ ಅದರಿಂದ ಕೆಲವು ಸಮಸ್ಯೆಗಳು ಎದುರಾಗುವಂತ ಸಾಧ್ಯತೆ ಇದೆ, ಉತ್ತಮವಲ್ಲ ಎಂದು ಹೇಳಬೇಕಾಗುತ್ತದೆ. ಅಥವಾ ಇವರಿಗೆ ಹಸ್ತದಲ್ಲಿ ಈ ರೀತಿಯ ತ್ರಿಕೋಣ ಚಿಹ್ನೆ ಅಲ್ಲ, ಈ ರೀತಿಯ ತ್ರಿಶೂಲ ಚಿಹ್ನೆ ಇದ್ದರೆ, ಈ ರೀತಿ ತ್ರಿಶೂಲ ಚಿಹ್ನೆ ಇದ್ದರೆ ಅದು ಅದೃಷ್ಟವ ತರುತ್ತದೆ. ಅಂದರೆ ತ್ರಿಶೂಲ ಚಿಹ್ನೆ ಇದ್ದರೆ ಅದು ಅದೃಷ್ಟವನ್ನ ತರುತ್ತದೆ. ಈಗ ನಾವು ಹೇಳಿದಂತಹ ಯಾವ್ಯಾವ ಚಿಹ್ನೆ, ಇದಕ್ಕೆ ತ್ರಿಕೋಣ ಚಿಹ್ನೆ ಇದ್ದರೆ ಉತ್ತಮ ಫಲವನ್ನು ಅನುಭವಿಸುತ್ತಾರೆ. ಒಂದೇ ಗೆರೆ ಇದ್ದು ಅದು ಬೆರಳಿನವರೆಗೆ ತಾಕೊಂಡಿದ್ದರೆ ಅದು ಅದೃಷ್ಟವನ್ನು ತರುತ್ತದೆ. ಹಾಗೆಯೇ ಅಡ್ಡ ರೇಖೆಗಳಿದ್ದರೆ ಅದು ಜೀವನದಲ್ಲಿ ಸ್ಥಿರತೆ ಇರುವುದಿಲ್ಲ. ಎರಡು ರೇಖೆ ಮತ್ತು ನಕ್ಷತ್ರ ಚಿಹ್ನೆ ಇದ್ದರೆ ಅದು ಉತ್ತಮವಾದ ಫಲವನ್ನು ಸೂಚಿಸುವುದಿಲ್ಲ. ತ್ರಿಶೂಲ ಚಿಹ್ನೆ ಇದ್ದರೆ ಅದು ಉತ್ತಮವಾದಂತಹ ಫಲವನ್ನ, ಅದೃಷ್ಟವನ್ನ ತಂದುಕೊಡುತ್ತದೆ. ಅಂದರೆ ಇವರಿಗೆ ಬರುವುದಾದಂತಹ ನಿದ್ರೆ ಭಂಗ ಇರುತ್ತದೆ, ಮೂಳೆ ಸಂಬಂಧಿಸಿದ ರೋಗಗಳು ಕಾಣಿಸಿಕೊಳ್ಳಬಹುದು, ಕ್ಯಾಲ್ಸಿಯಂ ಕೊರತೆ ಇರುವುದು, ಹಾಗೂ ಇವರಲ್ಲಿ ಅಂತಹ ರೋಗಗಳು ಬರಬಹುದು ಎಂಬುದನ್ನ ಸೂಚಿಸುತ್ತದೆ. ಅಂದರೆ ಈಗ ನೋಡ, ಆಯುಷ ರೇಖೆ ಏನಂತ ಅಂತ ಹೇಳಿದ್ದೇನೆ. ಈಗ ನೋಡಿ, ದೈಹಿಕ ಶಕ್ತಿ ಅನುಗುಣವಾಗಿ ನಮ್ಮ ನರಮಂಡಲವನ್ನ ಯಾವುದು ಕಾಪಾಡುವುದು? ನರಮಂಡಲಗಳನ್ನ ದೈಹಿಕವಾಗಿ ಅನಾರೋಗ್ಯ ಕಾರಣ, ಫ್ಯಾಮಿಲಿ ಲೈಫ್, ಸೋಷಿಯಲ್ ಸ್ಟ್ಯಾಟಸ್ ಎಲ್ಲವನ್ನ ಸೂಚಿಸುವಂಥದ್ದು ಈ ಆಯುಷ ರೇಖೆ. ಯಾವುದು? ನಮ್ಮ ವೈವಾಹಿಕ ಜೀವನ, ಶಿಸ್ತು, ಗುಣಗಳು ಹಾಗೂ ಅನಾರೋಗ್ಯ ಮುಂತಾದ ಕಾರಣ, ಫ್ಯಾಮಿಲಿ ಲೈಫ್ ಮುಂತಾದವುಗಳನ್ನ ತೋರಿಸುವಂಥದ್ದು ಈ ನಮ್ಮ ಸಾಮಾಜಿಕ ಅಂತಸ್ತುಗಳನ್ನ ತೋರಿಸುವಂಥದ್ದು ಈ ಆಯುಷ ರೇಖೆ. ದೈಹಿಕ ಶಕ್ತಿಯನ್ನು ತೋರಿಸುತ್ತದೆ. ಅದರಿಂದ
ಆಯುಷ್ಯ ರೇಖೆಯಲ್ಲಿ ಇರುವಂತಹ ಕೆಲವು ವಿಚಾರಗಳನ್ನು ನಾವು ತಿಳ್ಕೊಂಡಾಗ ನಮಗೆ ಯಾವ ರೀತಿಯ ರೋಗಗಳು ಬರಬಹುದು ಎಂಬುದನ್ನು ತಿಳಿಸೋಣ. ಅಂದರೆ ಹೀಗಿದ್ದಾಗ ಇದು ಉತ್ತಮವಾದಂತಹ ಒಂದು ಆಯುಷ್ಯ ರೇಖೆ ಅಂತ ಹೇಳ್ಬೋದು. ಆದರೆ ಇದು ಇಲ್ಲಿ ಕಟ್ಟಾಗಿದ್ದರೆ ಅದು ಒಳ್ಳೆಯದಲ್ಲ. ಹಾಗೆ ಕಟ್ಟಾಗಿದ್ದರೆ ದಾಂಪತ್ಯ ಜೀವನದಲ್ಲಿ ಹಲವು ಸಮಸ್ಯೆಗಳು ಎದುರಾಗುವಂತಹ ತೊಂದರೆ ಇದೆ. ಅದೇ ರೀತಿ ಈ ರೀತಿ ಇದ್ದಿದ್ರೆ ಅದರಲ್ಲಿ ಸಾಮಾಜಿಕವಾದ ಸ್ಥಾನಮಾನಗಳು ಇವರಿಗೆ ಸಿಗುತ್ತದೆ. ಅವರಿಗೆ ತಲೆನೋವಿನಂತಹ ರೋಗಗಳು ಬರಬಹುದು. ಆರೋಗ್ಯ ಸಮಸ್ಯೆ ರೆಡ್ ಕಲರ್ ಆಗಿದ್ದರೆ ಜ್ವರ ಬರಬಹುತ್ತದೆ. ಬ್ಲಾಕ್ ಕ್ಯಾನ್ಸರು, ಹೀಗೆ ಯಾವ ಚಿಹ್ನೆ ಅದರಲ್ಲಿ ಯಾವ ಚುಕ್ಕೆ ಇರುತ್ತೆ ಅಂತ ನೋಡಬೇಕು. ಆ ಚುಕ್ಕೆಗಳು ಇರುತ್ತೆ ಕೆಲವರಲ್ಲಿ. ಕೆಲವು ಚುಕ್ಕೆಗಳು ರೆಡ್ ಚುಕ್ಕೆ ಅಂದರೆ ಕೆಂಪು ಚುಕ್ಕೆ ಇದ್ದರೆ ಅವರಿಗೆ ಜ್ವರದಂತಹ ರೋಗ ಬರುತ್ತದೆ. ಕಪ್ಪು ಚುಕ್ಕೆ ಇದ್ದರೆ, ಎಲ್ಲಿ ಆಯುಷ್ಯ ರೇಖೆ ಮೇಲೆ ಕಪ್ಪು ಚುಕ್ಕೆ ಇದ್ದರೆ ಅವರಿಗೆ ಕ್ಯಾನ್ಸರ್ ಬರುವ ಸಾಧ್ಯತೆ ಇದೆ ಎಂಬುದನ್ನು ತಿಳ್ಕೊಂಡು ದೈಹಿಕ ಆರೋಗ್ಯವನ್ನು ಯಾವಾಗಲೂ ಪರೀಕ್ಷೆ ಮಾಡಿಸಿಕೊಳ್ಳುವುದು ಉತ್ತಮ. ಯಾವುದಾದರೂ ಹಳದಿ ಟೈಫಾಯ್ಡ್ನಂತಹ ರೋಗಗಳು ಬರುವಂತಹ ಅಥವಾ ಜೀರ್ಣಾಂಗಕ್ಕೆ ಸಂಬಂಧಿಸಿದ ರೋಗಗಳು ಬರುವ ಸಾಧ್ಯತೆ ಇದೆ. ಈಗ ರಾಹು ಅಂತ ನಿಮ್ಗೆ ಗೊತ್ತಿದೆ. ರಾಹು ಇಲ್ಲಿ ಎಕ್ಸ್ ಚಿಹ್ನೆ ಇದ್ದರೆ ಏನು? ಇಲ್ಲಿ ಎಕ್ಸ್ ಚಿಹ್ನೆ ಇದ್ದರೆ ಏನು? ರಾಹುವಿನಲ್ಲಿ ಹೆಚ್ಚಿನ ಚಿಹ್ನೆ ಇದ್ದರೆ ಆಧ್ಯಾತ್ಮಿಕ ವಿಚಾರಗಳು ಹಾಗೂ ಅವರು ಚಿಕ್ಕ ವಯಸ್ಸಿನಲ್ಲೇ ಜವಾಬ್ದಾರಿಯನ್ನು ವಹಿಸಿಕೊಳ್ಳುತ್ತಾರೆ. ಸಂದರ್ಭದ ಚಿಹ್ನೆ ಅಂದರೆ ಈ ತರ ರೇಖೆಗಳಿದ್ದಾಗ ಇವರು ಜವಾಬ್ದಾರಿಗಳನ್ನು ವಹಿಸಿಕೊಳ್ಳುವುದು. ಯಾವುದೋ ಆಯುಷ್ಯ ರೇಖೆಗೆ ಹೀಗೆ ಮೇಲ್ಮುಖವಾದಂತಹ ಇದ್ದಾಗ ಅವರು ಜವಾಬ್ದಾರಿಗಳನ್ನು ವಹಿಸಿಕೊಂಡು ಜೀವನದಲ್ಲಿ ಸಂತೋಷವಾಗಿರುತ್ತದೆ, ಫ್ಯಾಮಿಲಿ ಜೊತೆ ಸಂತೋಷವಾಗಿರುತ್ತದೆ. ಇದು ಇಂದಿನ ಕೆಲವು ವಿಚಾರಗಳನ್ನ, ಇಂದಿನ ಹಸ್ತರೇಖಾ ಸಾಮುದ್ರಿಕೆಗೆ ಸಂಬಂಧಪಟ್ಟ ಕೆಲವು ವಿಚಾರಗಳನ್ನ ಇದುವರೆಗೆ ನಾವು ತಿಳ್ಕೊಂಡೆವು. ಈಗ ನಮ್ಮ ಬದುಕಿನಲ್ಲಿ ಮೇಲೆ ಬರಲು ಕೆಲವು ಟಿಪ್ಸ್, ಆ ಟಿಪ್ಸ್ ಅನ್ನ ನೀವು ನೆನಪಿನಲ್ಲಿಟ್ಟುಕೊಂಡು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ತೊಡಗಿಕೊಂಡಾಗ ನೀವು ಜೀವನದಲ್ಲಿ ಮೇಲೆ ಬರುತ್ತೀರಿ. ಸೋಲು ಚಿಂತೆ ವಿಷಯವಾಗಬಾರದು. ಸೋಲು ಚಿಂತೆ ವಿಷಯವಾಗಬಾರದು. ಯಾವುದೇ ರೀತಿ ಕೆಲಸ ಮಾಡಿದಾಗಲೂ ಸೋಲು ಬಂದರೆ ಅದು ನಮ್ಮನ್ನ ಕಂಗೆಡಿಸುತ್ತದೆ, ಚಿಂತೆ ಮಾಡುತ್ತದೆ, ನಿದ್ರೆಗೆಡಿಸುತ್ತದೆ. ಆದುದರಿಂದ ಅಂಥ ವಿಷಯವನ್ನು ಅದು ಗೆಲುವಿಗೆ ಇರುವ ಮೆಟ್ಟಿಲು ಎಂದು ತಿಳಿದುಕೊಳ್ಳಬೇಕು. ಚಿಂತೆ ಮಾಡುವುದರಿಂದ ಉಪಯೋಗವಿಲ್ಲ. ಸೋಲು ಬಂದಾಗ ಅದು ನನ್ನ ಸೋಲಿಗೆ ಇದು ಸೋಲಲ್ಲ, ಇದು ಗೆಲುವಿಗಿರುವಂತಹ ಮೊದಲ ಮೆಟ್ಟಿಲು ಅಂತ ತಿಳ್ಕೊಳ್ಳಬೇಕು. ಅದಕ್ಕಾಗಿ ಮತ್ತೆ ಮತ್ತೆ ಪ್ರಯತ್ನ ಪಡಬೇಕು. ಅರ್ಥದಲ್ಲಿ ನಮ್ಮ ಹೇಳಿದ ಚಿಹ್ನೆಗಳಿದ್ದರೆ ಮಾತ್ರ ನನಗೆಲ್ಲ ಆಗುತ್ತೆ ಅಂತ ತಿಳ್ಕೋಬಾರ್ದು. ನೀವು ಇಂಥ ವಿಚಾರಗಳನ್ನು ತಿಳ್ಕೊಂಡು ಅದರಂತೆ ನೀವು ಕೆಲಸ ಮಾಡಬೇಕಾಗುತ್ತೆ. ನೆಗೆಟಿವ್ ವಿಷಯಗಳಿಂದ ದೂರ ಇರಬೇಕು. ಯಾವುದೇ ಆಗಲ್ಲ, ನನ್ನಿಂದ ಸಾಧ್ಯವಿಲ್ಲ, ಅದು ಹಾಗೆ ಆಗಲ್ಲ, ನನಗೆ ಆ ಗಾಡಿ ಓಡಿಸೋಕ್ಕಾಗಲ್ಲ, ನನಗೆ ಆ ಕೆಲಸ ಮಾಡೋಕ್ಕಾಗಲ್ಲ, ನನಗೆ ಹಣ ಬೇಕಾಗಲ್ಲ, ಇಂಥ ನೆಗೆಟಿವ್ ಚಿಂತೆಗಳಿರಬಾರ್ದು. ಯಾಕಂದ್ರೆ ನಾನು ಮನೆ ಕಟ್ಸೋಕ್ಕಾಗಲ್ಲ ಅಂತ ತಿಳ್ಕೊಂಡು ಅದಕ್ಕಾಗಿ ನೀವು ಪ್ರಯತ್ನನೇ ಪಡದೇ ಇದ್ದಾಗ ನಿಮ್ಮ ಯಾವ ಕೆಲಸವೂ ನಡೆಯುವುದಿಲ್ಲ. ಅದು ನೆಗೆಟಿವ್ ಚಿಂತೆಗಳಿಂದ ದೂರ ಇರಿ. ಮೂರನೇದು, ಸಮಸ್ಯೆಗಳಿಂದ ನುಣಿಸಿಕೊಳ್ಳಬಾರದು. ಜೀವನ ಎಂದರೆ ಸಮಸ್ಯೆಗಳಿದ್ದೇ ಇರುತ್ತೆ, ಹಲವು ರೀತಿಯ ಸಮಸ್ಯೆಗಳು ಬರುತ್ತೆ. ಆ ಸಮಸ್ಯೆಗಳಿಂದ ನುಣಿಸಿಕೊಳ್ಳುವುದು ಹೇಗೆ ಅಂತ ತಿಳಿದುಕೊಳ್ಳಬಾರದು. ಅದನ್ನು ಎದುರಿಸಿ ಮುಂದೆ ಹೋಗುವಂತಹ ದಾರಿಯನ್ನ ಕಂಡುಕೊಳ್ಳಬೇಕು. ಸಮಸ್ಯೆಗಳು ಸೋಲಿಸಬೇಕು. ನಾವು ಸಮಸ್ಯೆಗಳನ್ನ ಸೋಲಿಸಿ ಮುಂದುವರಿಯಬೇಕು, ಭಯಪಟ್ಟು ಹಿಂದಿರುಗಬಾರದು. ಹಣಕಾಸು, ಮನೆ, ಸಂಸಾರ, ಸಾಮಾಜಿಕ ಬದುಕು, ಉದ್ಯೋಗ, ಹೀಗೆ ಪ್ರತಿಯೊಂದರಲ್ಲೂ ಸಮಸ್ಯೆಗಳು ಎದುರಾಗುತ್ತಿರುತ್ತದೆ. ಅದನ್ನು ಧೈರ್ಯದಿಂದ ಎದುರಿಸಿ ಮುಂದುವರಿಯುವ ವ್ಯಕ್ತಿ ಯಶಸ್ವಿಯಾಗುತ್ತಾನೆ. ಪ್ರತಿಯೊಂದು ಸಮಸ್ಯೆಗೂ ಪರಿಹಾರ ಇದ್ದೇ ಇದೆ. ಪರಿಹಾರ ಇಲ್ಲದೆ ಇರುವಂತಹ ಯಾವುದೇ ಸಮಸ್ಯೆ ನಮ್ಮ ಬಾಳಿನಲ್ಲಿ ಎದುರಾಗುವುದಿಲ್ಲ ಎಂದು ತಿಳಿದುಕೊಳ್ಳಬೇಕು. ನಾಲ್ಕನೇದಾಗಿ, ಬೇರೆಯವರ ನೆಗೆಟಿವ್ ಅಭಿಪ್ರಾಯಗಳಿಗೆ ಮನ್ನಣೆ ಕೊಡಬಾರದು. ನಿನ್ನಿಂದ ಆಗಲ್ಲ ಕಣೋ, ಅದು ಸಾಧ್ಯ ಇಲ್ಲ ಕಣೋ, ನಾನು ಮಾಡಿದ ಸಾಧ್ಯ ಇಲ್ಲ, ನಿನ್ನಿಂದ ಸಾಧ್ಯ ಇಲ್ಲ ಅಂತ ಹೇಳಿದಾಗ ನಾವು ಹಿಂತಿರುಗುತ್ತೇವೆ. ಅಂತಹ ಚಿಂತೆಗಳು ನಿಮ್ಮನ್ನು ಕೆಲಸದಿಂದ ಹಿಂತಿರುಗಿಸುವಂತೆ ಮಾಡುತ್ತದೆ. ಆದುದರಿಂದ ಅಂತಹ ಮಾತುಗಳಿಗೆ ಗಮನ ಕೊಡದೇ ಇರುವುದು ಒಳ್ಳೆಯದು. ನೆಗೆಟಿವ್, ಬೇರೆಯವರು ಹೇಳುವಂತಹ ನೆಗೆಟಿವ್, ಅಕ್ಕಪಕ್ಕದವರು, ಸಂಬಂಧಿಕರು ಹೇಳುವಂತಹ ಇಂಥ ನೆಗೆಟಿವ್ ಮಾತುಗಳಿಗೆ ತಲೆ ಕೆಡಿಸಿಕೊಳ್ಳದೆ ನಿಮ್ಮ ಜವಾಬ್ದಾರಿಯನ್ನು ನೀವು ಮಾಡಿದಾಗ ಯಶಸ್ವಿಯಾಗುತ್ತೀರಿ. ಐದನೇದಾಗಿ,
ಸಮಯದ ಬೆಲೆ ತಿಳಿದಿರಬೇಕು. ಸಮಯದ ಬೆಲೆ, ಸಮಯ ಅರಿತು ಕೆಲಸ ಮಾಡಬೇಕು. ತಮ್ಮ ಕೆಲಸಗಳನ್ನು ಸಮಯಕ್ಕೆ ಸರಿಯಾಗಿ ಮಾಡಿ ಮುಗಿಸಬೇಕು. ಆಮೇಲೆ ಎನ್ನುವುದು ಸೋಲಿನ ಆಹ್ವಾನ. ಈಗ ಮಾಡಬೇಕಾದ ಕೆಲಸವನ್ನು ಈಗಲೇ ಮಾಡಬೇಕು. ಆಮೇಲೆ ಮಾಡಿದ್ರಾಯ್ತು, ಈಗ ಸ್ವಲ್ಪ ನಿದ್ದೆ ಮಾಡೋಣ, ಈಗ ಸ್ವಲ್ಪ ಮಲಗೋಣ, ಈಗ ಸ್ವಲ್ಪ ರೆಸ್ಟ್ ತಗೊಳ್ಳೋಣ ಅಂತ ಯೋಚನೆ ಮಾಡಿದ್ರೆ ಅವನ ಜೀವನ ಯಶಸ್ವಿಯಾಗುವುದಿಲ್ಲ. ಅರ್ಥದಲ್ಲಿ ಎಂತಹ ಚಿಹ್ನೆಗಳಿದ್ದರೂ ಸಹ ಅವನು ಜೀವನದಲ್ಲಿ ಮುಂದುವರಿಯಲು ಸಾಧ್ಯವಿಲ್ಲ. ಯಾಕಂದರೆ ಅವನ ಜೀವನದ ಶಿಸ್ತಿರಬೇಕು. ಇಂಥ ಕೆಲಸವನ್ನು ಇಂತಹ ಸಮಯದಲ್ಲಿ ನಾನು ಮಾಡಿ ಮುಗಿಸುತ್ತೇನೆ ಎಂಬಂತಹ ಒಂದು ಶಿಸ್ತಿರಬೇಕು. ಅಂದರೆ ಮುಗಿಸಬೇಕು. ಆಮೇಲೆ ಎನ್ನುವುದು ಸೋಲಿನ ಆಹ್ವಾನ. ಈಗಲೇ ಎನ್ನುವುದು ಗೆಲುವಿನ ದಾರಿ ಅಂತ ತಿಳ್ಕೊಬೇಕು. ಈಗ ನಮಗೆ ಕೆಲಸ ಮುಗಿಸಿ ಆಮೇಲೆ ಮುಂದಿನ ವಿಚಾರ ಎಂದು ಯಾರು ತಿಳಿದುಕೊಂಡಿರುತ್ತಾರೋ ಅವರು ಜೀವನದಲ್ಲಿ ಯಶಸ್ವಿಯಾಗುತ್ತಾರೆ. ಒಪ್ಪಿಕೊಂಡ ಕೆಲಸ ಮಾಡಿ ಮುಗಿಸುವುದೇ ಯಶಸ್ಸಿನ ಮೊದಲ ಗುಣ. ಒಪ್ಪಿಕೊಂಡ ಜವಾಬ್ದಾರಿಯಿಂದ ಮಾಡುವ ಜನರ ಗುಣ. ಹೀಗೆ ನಾವು ಸೋಲಿನ ಚಿಂತೆ ಬಿಡಬೇಕು. ನೆಗೆಟಿವ್ ವಿಷಯಗಳಿಂದ ದೂರ ಇರಬೇಕು. ಸಮಸ್ಯೆಗಳಿಂದ ನುಣುಚಿಕೊಳ್ಳಬಾರದು. ಬೇರೆಯವರ ನೆಗೆಟಿವ್ ಅಭಿಪ್ರಾಯಗಳಿಗೆ ಮನ್ನಣೆ ಕೊಡಬಾರದು. ಸಮಯದ ಬೆಲೆ ಅರಿತಿರಬೇಕು. ಹೀಗೆ ಈ ವಿಚಾರಗಳನ್ನು ಮೈಗೂಡಿಸಿಕೊಂಡು ಕೆಲಸ ಮಾಡಿದಾಗ ಸಮಸ್ಯೆಗಳಿಂದ ದೂರವಾಗಿ ನಮ್ಮ ಜೀವನ ಯಶಸ್ವಿಯಾಗಿ ಹಣ, ಕೀರ್ತಿ ಎಲ್ಲವನ್ನು ಪಡೆಯಲು ಸಾಧ್ಯ ಎಂಬುದು ಇಂದಿನ ಈ ಕಾರ್ಯಕ್ರಮದ ಮುಖ್ಯ ತಾತ್ಪರ್ಯವಾಗಿದೆ. ಇಂತಹ ವಿಚಾರಗಳನ್ನು ಹೊತ್ತು ಬರುತ್ತಿರುವಂತಹ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಅದೇ ರೀತಿ ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಶನ್ ಬರುವುದರಿಂದ ನೀವು ಎಲ್ಲ ವಿಡಿಯೋಗಳನ್ನು ನೋಡಿ ಹೆಚ್ಚು ಹೆಚ್ಚು ವಿಷಯಗಳನ್ನು ತಿಳ್ಕೊಳ್ಳಲು ಸಾಧ್ಯವಾಗುತ್ತದೆ. ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ಯಾರಿಗಾದರೂ ಭವಿಷ್ಯ ತಿಳಿಯಬೇಕೆಂಬ ಆಸಕ್ತಿ ಇದ್ದರೆ, ನಂಬಿಕೆ ಇದ್ದರೆ ಇದರಲ್ಲಿ ಕೊಟ್ಟಿರುವಂತಹ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿ. ಎಸ್ ಅಂತ ಕಳಿಸಿ, ಹಾಯ್ ಅಂತ ಕಳಿಸಿ, ನನ್ನ ಭವಿಷ್ಯ ತಿಳಿಯಬೇಕಂತಾದರೂ ಕಳಿಸಿ. ಕೂಡಲೇ ನಿಮಗೆ ನಿಮ್ಮ ಭವಿಷ್ಯ ತಿಳಿ ಏನು ಮಾಡಬೇಕೆಂಬುದನ್ನು ತಿಳಿಸುತ್ತೇವೆ. ಅದರಂತೆ ಮುಂದುವರಿದರೆ ನಿಮ್ಮ ನಿಖರವಾದ ಭವಿಷ್ಯ, ಜೀವನದಲ್ಲಿ ಏನೇನು ನಡೆಯುತ್ತೆ, ಯಾವಾಗ ನಡೆಯುತ್ತೆ, ಯಾವ ವಯಸ್ಸಿನಲ್ಲಿ ನಡೆಯುತ್ತದೆ, ಕಷ್ಟ ನಷ್ಟಗಳಿಗೆ ಏನು ಮಾಡು ಪರಿಹಾರವೇನು ಮುಂತಾದ ವಿಚಾರಗಳನ್ನು ತಿಳಿಸುತ್ತೇವೆ. ಇಂತಹ ಮತ್ತೊಂದು ವಿಚಾರದೊಂದಿಗೆ ಮತ್ತೆ ಬರುತ್ತೇನೆ. ಇಷ್ಟು ಹೊತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ.